ಪ್ರೀತಿಸಿ ಓಡಿ ಹೋದ ಜೋಡಿ, ಹಾಗಾಗಿ ಅಮಾಯಕರ ಮೇಲೆ ಇಲ್ಲಿ ಹಲ್ಲೆ ಮಾಡಲಾಗಿದೆ. ಹಾಸನದ ಹೊಳೆನರಸೀಪುರದ ಮೂಡಲಮಾಯಿ ಗೌಡನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾಡು, ಕೋಲು, ಸಿಮೆಂಟ್ ಇಟ್ಟಿಗೆಗಳಿಂದ ಕ್ರೂರವಾಗಿ ಹಲ್ಲೆ ಮಾಡಿದ್ದಾರೆ. ಪುನೀತ್ ಎಂಬಾತನ ಪ್ರೀತಿಸಿ ಮದುವೆಯಾಗಿ ಯುವತಿ ಪರಾರಿಯಾಗಿದ್ಲು. ಈ ಪ್ರಕರಣದಲ್ಲಿ ಸಂಬಂಧವೇ ಇಲ್ಲದ 5 ಮೇಲೆ ಹಲ್ಲೆ ಮಾಡಲಾಗಿದೆ. ಈ ಘಟನೆಯಲ್ಲಿ 2 ವೃದ್ಧರು ಸೇರಿ 5ರಿಗೆ ಗಂಭೀರವಾಗಿ ಗಾಯಗಳಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜವರಪ್ಪ, ಶಿವಕುಮಾರ್, ಕೃಷ್ಣ, ಲೋಕೇಶ್, ಮಹೇಶ್, ಸಚಿನ್, ಲಕ್ಕಯ್ಯ ಸೇರಿ ಹಲವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈಗ ಯಾರೋ ಓಡ್ ಹೋಗಿದ್ದು, ಆದರೆ ಹಿಡ್ಕೊಂಡು ಹೊಡೆದಿರೋದು ಬೇರೆ ಯಾರಿಗೋ. ಹಲ್ಲೆ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ಕೂಡ ದಾಖಲಾಗಿದೆ. ಹೀಗೆ ಹಾಸನದ ಹೊಳೆನರಸೀಪುರ ಹತ್ರ ನಡೆದಿರುವಂತಹ ಒಂದು ಘಟನೆ ಇದು. ಹಲ್ಲೆ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಈಗ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಹೀಗೆ ಪ್ರೀತಿಸಿ ಒಂದು ಜೋಡಿ ಓಡ್ ಹೋಗಿತ್ತು. ಅದಾದ ನಂತರ ಅಮಾಯಕರ ಮೇಲೆ ಹಲ್ಲೆ. ಒಂದು ಜೋಡಿ ಪ್ರೀತಿಸಿ ಓಡೋಗಿತ್ತು ಅನ್ನುವಂಥ ಒಂದು ಕಾರಣದಿಂದ ಈ ಕೇಸ್ಗೂ ಅಥವಾ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ ಅಂಥವ್ರನ್ನ ಹಿಡ್ಕೊಂಡು ಈ ರೀತಿಯಾಗಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ರಾಡು, ಕೋಲು, ಸಿಮೆಂಟ್ ಇಟ್ಟಿಗೆಗಳು ಏನು ಕೈಗೆ ಸಿಕ್ತೋ ಅದರಿಂದ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಈಗ ಸಾಕ್ಷಿಯಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಗಮನಿಸಬಹುದು. ಪುನೀತ್ ಎಂಬಾತನ ಪ್ರೀತಿಸಿ ಯುವತಿ ಪರಾರಿಯಾಗಿದ್ಲು ಆತನ ಜೊತೆ. ಅದಾದ ನಂತರ 5 ಮೇಲೆ ಈ ಒಂದು ಪ್ರಕರಣಕ್ಕೂ ಅಥವಾ ಈ 5 ಕೂಡ ಯಾವುದೇ ಸಂಬಂಧವೇ ಇಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದರೆ ಸುಮ್ಮನೆ ಈ ರೀತಿಯಾಗಿ ಹಲ್ಲೆ ಮಾಡಲಾಗಿದೆ. ಹಾಸನದ ಹೊಳೆನರಸೀಪುರದ ಹತ್ರ ನಡೆದಿರುವಂತಹ ಒಂದು ಘಟನೆ ಇದು. ಪ್ರೀತಿಸಿ ಓಡಿ ಹೋಗಿರುವಂತಹ ಜೋಡಿ, ಅಮಾಯಕರ ಮೇಲೆ ಈ ಒಂದು ಪ್ರಕರಣಕ್ಕೂ ಅಥವಾ ಒಂದು ಜೋಡಿಗೂ ಈ 5 ಜನಕ್ಕೂ ಸಂಬಂಧವೇ ಇಲ್ಲ. ಆದರೆ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಸಿಕ್ಕಿರುವಂತಹ ಇಟ್ಟಿಗೆ, ಕಲ್ಲು ಎಲ್ಲವೂ ತಗೊಂಡು ಹೇಗೆ ಬಾರಿಸ್ತಿದ್ದಾರೆ.